ಇದೇ ತಿಂಗಳ ಡಿಸೆಂಬರ್ 23ರಂದು ಗಜನಡ ತಾಲೂಕಾ ಪ್ರಜಾಸೌಧ ಕಟ್ಟಡಕ್ಕೆ ಶಾಸಕ GS ಪಾಟೀಲ್ ಅವರು ಭೂಮಿ ಪೂಜೆ ನೆರವೇರಿಸುವುದಾಗಿ ಗಜನಡ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಯಿತು. ಸ್ವಾಗತವನ್ನು ಕೋರಿ ಇದೇ ದಿನಾಂಕ 23ರಂದು ಗಜೇಂದ್ರಗಡ ನಗರದ 7 2 ಬೀದ್ ಜಮೀನಿನಲ್ಲಿ ಈಗಾಗಲೇ ರಾಜ್ಯದ ಘನವತ್ತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಅಮೃತ ಹಸ್ತದಿಂದ ಅಡಿಗಲ್ಲು ಸಮಾರಂಭವನ್ನು ಮಾಡಲ್ಪಟ್ಟಿರುವ ಗಜೇಂದ್ರಗಡ ತಾಲೂಕಿನ ಪ್ರಜಾಸೌಧ ಕಟ್ಟಡದ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ತಾಲೂಕಿನ ಜನಪ್ರಿಯ ಶಾಸಕರು, ಗದಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೂ ಆದಂಥ ಹಾಗೂ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆದಂಥ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬರು 23ರಂದು ಬೆಳಿಗ್ಗೆ 10:30ಕ್ಕೆ ಆ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದು, ಆ ದಿನ ಅದರ ಜೊತೆಗೆ ಏನು ಗಜೇಂದ್ರಗಡ ನಗರದ ವಾರ್ಡ್ ನಂಬರ್ 22ರಲ್ಲಿ ಇರ್ತಕ್ಕಂಥ ಭೂಮರೆಡ್ಡಿ ಪ್ಲಾಟು, ಬಳುಟಿಗೆ ಪ್ಲಾಟು ಹಾಗೂ ಜವಳಿ ಪ್ಲಾಟಿನ ನಿವಾಸಿಗಳಿಗೆ ಸುಮಾರು 20 ವರ್ಷಗಳಿಂದ ಏನು ಗಟಾರದ ಒಂದು ತೊಂದರೆ ಇದ್ದು, ಆ ಒಂದು ತೊಂದರೆಯನ್ನು ಹೋಗಲಾಡಿಸಲಿಕ್ಕೆ ಸುಮಾರು 1,50,00,000 ಕರ್ನಾಟಕ ರಾಜ್ಯ ವಿಪತ್ತು ಉಪಶಮನ ನಿಧಿಯಿಂದ ಆ ಒಂದು ಕಾಮಗಾರಿಯ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಕೂಡ ಅವತ್ತ ನೆರವೇರಿಸಲಿದ್ದಾರೆ. ಆದ್ದರಿಂದ ಯಾವತ್ತು ಸಮಸ್ತ ಗಜೇಂದ್ರಗಡದ ಎಲ್ಲ ನಾಗರಿಕ ಬಂಧುಗಳು ವಿಶೇಷವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕಂತ ಹೇಳಿ ತಮ್ಮೆಲ್ಲರ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಖಾಂತರ ಎಲ್ಲರಿಗೂ ತುಂಬು ಹೃದಯದ ಆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಆ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೇನೆ.